ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ. ಪ್ರಥಮ ಆದಿಯಾಗಿ ನಮಗೆ ವಿದ್ಯೆಯನ್ನು ನೀಡಿದಂತಹ, ವಿದ್ಯಾಕ್ಷೇತ್ರಕ್ಕೆ ಉನ್ನತ ಸ್ಥಾನದಲ್ಲಿ ಬೆಳಿಲಿಕ್ಕೆ ಅಧಿಪತಿಯಾದಂತಹ ನಮ್ಮ ಆರಾಧ್ಯ ಗುರುಗಳಾದಂತಹ ಶ್ರೀ ಮರಳಸಿದ್ಧ ಶಿವಾಚಾರ್ಯರನ್ನು ಮನದಲ್ಲಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ, ಇವತ್ತಿನ ದಿವಸ ನಾವು ಶಕ್ತಿಪೀಠ ಯೂಟ್ಯೂಬ್ ಚಾನಲ್ ಮುಖಾಂತರ ಗುರುಗಳ ಆರಾಧನೆ, ಗುರು ಪೌರ್ಣಿಮೆಯ ಮಹತ್ವ, ಈ ಗುರು ಪೌರ್ಣಿಮೆಯನ್ನು ವ್ಯಾಸ ಪೌರ್ಣಿಮೆ ಎಂದು ಏನಕ್ಕೆ ಕರೀತಾರೆ, ಗುರುಗಳ ಮಹತ್ವವನ್ನು ತಿಳಿಸೋದಕ್ಕೋಸ್ಕರ ಇವತ್ತಿನ ದಿವಸ ನಾವು ಈ ಶಕ್ತಿಪೀಠ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರ ಮಾಡ್ತಾ ಇದ್ದೇವೆ. ಗುರು ಪೌರ್ಣಿಮೆ ಎಂದರೇನು, ಗುರು ಪೌರ್ಣಿಮೆ ಏಕೆ ಆಚರಿಸಬೇಕು, ಇದರ ಮಹತ್ವ ಏನೆಂದರೆ, ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಸಂಸ್ಕೃತದಲ್ಲಿ ಗುರು ಎಂದರೆ ಅಂಧಕಾರ ಕಳೆಯುವ ಎಂದರ್ಥ. ಗುರು ಇಲ್ಲದೆ ಜೀವನಕ್ಕೆ ಅಥವಾ ಜ್ಞಾನಕ್ಕೆ ಯಾವುದೇ ಅರ್ಥ ಇರುವುದಿಲ್ಲ. ನಮ್ಮ ಜೀವನದ ಕತ್ತಲೆ, ಅಂಧಕಾರವನ್ನು ಹಾಗೂ ಅಜ್ಞಾನವನ್ನು ಹೋಗಲಾಡಿಸುವವನು ಗುರು ಆಗಿರ್ತಾರೆ. ಈ ಪೂರ್ಣಿಮೆಯನ್ನು ಹಿಂದೂಗಳು, ಜೈನರು, ಬೌದ್ಧ ಧರ್ಮದವರು ಆಚರಿಸುವಂತರಾಗುತ್ತಾರೆ. ತಾವು ಕೈಗೆತ್ತಿಕೊಳ್ಳುವಂತಹ ಕಾರ್ಯಗಳನ್ನು ಯಶಸ್ಸು ಹೊಂದುವಂತರಾಗುತ್ತಾರೆ. ಹಿಂದೂ ಪಂಚಾಂಗದ ಪ್ರಕಾರ ಆಷಾಢ ಮಾಸದ ಪೌರ್ಣಿಮೆಯನ್ನು ಗುರು ಪೌರ್ಣಿಮೆ ಎಂದು ಆಚರಿಸಲಾಗುತ್ತದೆ. ಈ ದಿನವನ್ನು ಹಿಂದೂಗಳು, ಬೌದ್ಧರು ಸಾಂಪ್ರದಾಯಿಕವಾಗಿ ಆಚರಿಸುವಂತರಾಗುತ್ತಾರೆ. ಗುರು ಪೌರ್ಣಿಮೆ ಧಾರ್ಮಿಕ ಪ್ರಭಾವದ ಜೊತೆಗೆ ಶೈಕ್ಷಣಿಕವಾಗಿಯೂ ಗುರು ಪೌರ್ಣಿಮೆಯನ್ನು ಆಚರಿಸುವಂತರಾಗುತ್ತದೆ. ಈ ಪೌರ್ಣಿಮೆಯು ಶಿಕ್ಷಕರಿಗೆ ಹಾಗೂ ಗುರುಗಳಿಗೆ ವಂದಿಸುವಂತಹ ದಿನ. ಈ ದಿನದಂದು ಗೌತಮ ಬುದ್ಧನು ಪ್ರಥಮ ಧರ್ಮದ ಉಪದೇಶ ಅಂಗವಾಗಿ ಆಚರಿಸುತ್ತಾನೆ. ವ್ಯಾಸರು ಜನನವಾದಂತಹ ದಿನ ಈ ದಿನವಾಗಿರುತ್ತದೆ. ಹಾಗಾಗಿ ವ್ಯಾಸ ಪೌರ್ಣಿಮೆ ಎಂದು ಕರೆಯುತ್ತಾರೆ. ಬೌದ್ಧ ಧರ್ಮಕ್ಕೆ ಅಡಿಪಾಯ ಹಾಕಿದ ಹಾಗೆ ಭಗವಾನ್ ಬುದ್ಧನಿಗೆ ಗೌರವ ಸಲ್ಲಿಸಿದಂತಹ ದಿನವಾಗಿರುತ್ತದೆ. ಗುರು ಮತ್ತು ದೇವರು ಒಂದೇ ಕಡೆ ಬಂದು ನಿಂತರೆ ಮೊದಲು ಗುರುವನ್ನು ನಮಸ್ಕರಿಸಬೇಕು. ಏಕೆಂದರೆ ಗುರು ಇದ್ದರೆ ಮಾತ್ರ ದೇವರನ್ನು ಕಾಣಬಹುದು. ಆದ್ದರಿಂದ ಮೊದಲ ಆದ್ಯತೆ ಗುರುವಾಗಿರುತ್ತಾರೆ. ಮನೆಯೇ ಮೊದಲ ಪಾಠಶಾಲೆ. ನಮ್ಮ ಮೊದಲ ಗುರು ತಾಯಿಯಾಗಿರುತ್ತಾರೆ. ಅದೇ ರೀತಿ ಜೀವನಕ್ಕೆ ಅಗತ್ಯವನ್ನು, ಜ್ಞಾನವನ್ನು ಗುರು ನೀಡುತ್ತಾರೆ. ಸಕಲ ವಿದ್ಯಾಪಾರಂಗತರಾಗಲು ಗುರುವಿನ ಮಾರ್ಗದರ್ಶನ ನಮಗೆ ಬೇಕೇ ಬೇಕು. ಏಕೆಂದರೆ ನಾವು ಹುಟ್ಟಿದಾಗಿನಿಂದ ಬೆಳೆದು ದೊಡ್ಡವರಾಗುವವರೆಗೂ ಒಂದೊಂದು ರೀತಿಯ ಒಬ್ಬೊಬ್ಬ ಗುರುಗಳನ್ನು ನಾವು ನೋಡಲಾಗುತ್ತದೆ. ಗುರು ಪೌರ್ಣಿಮೆ ದಿನದಂದು ಗುರು ಸೂತ್ರದ ಪ್ರಭಾವ ಇತರೆ ದಿನಗಳಿಗಿಂತ ಹೆಚ್ಚು ಪ್ರಭಾವಶಾಲಿಯಾಗಿರುತ್ತದೆ. ಗುರು ಪೌರ್ಣಿಮೆಯು ಆಚರಣೆ ಬಹುತೇಕ ಗುರುಗಳನ್ನು ತಮ್ಮ ಜೀವನದ
ಅವಿಭಾಜ್ಯ ಅಂಗವಾಗಿ ಪರಿಗಣಿಸುತ್ತಾರೆ. ವ್ಯಾಸ ಮಹರ್ಷಿಗಳು ಜನನವಾದಂತಹ ದಿನ ಆದುದರಿಂದ ಈ ಪೂರ್ಣಿಮೆಯನ್ನು ವ್ಯಾಸ ಪೂರ್ಣಿಮೆ ಎಂದು ಕರೆಯುತ್ತಾರೆ. ಚತುರ್ಮಾಸದಲ್ಲಿ ಬರುವಂತಹ ಈ ಗುರುಪೂರ್ಣಿಮೆಯು ಸನ್ಯಾಸಿಗಳು ಹಾಗೂ ಎಲ್ಲ ಭಕ್ತ ವೃಂದದವರು ಗುರುಗಳಿಗೆ ವಂದಿಸುವಂತಹ ದಿನ ಈ ದಿನ ಆಗಿರುತ್ತದೆ. ಶಕ್ತಿಪೀಠ ಯೂಟ್ಯೂಬ್ ಚಾನಲ್ ವತಿಯಿಂದ ಪ್ರಸಾರವಾಗಿರುವಂತಹ ಗುರುಪೂರ್ಣಿಮೆ ಹಾಗೂ ಗುರುಗಳ ವಿವರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಶಕ್ತಿಪೀಠ ಯೂಟ್ಯೂಬ್ ಚಾನಲ್ಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.